ತೆಲುಗಲ್ಲಿ NTR ಹೋದ್ಮೇಲೆ ಜೂನಿಯರ್ NTR, ಕನ್ನಡದಲ್ಲಿ ರಾಜ್ಕುಮಾರ್ ಹೋದ್ಮೇಲೆ ಅವ್ರ ಮೊಮ್ಮಗ ಯುವ ರಾಜ್ಕುಮಾರ್. ಕನ್ನಡಕ್ಕೊಂದೇ ಡಾಕ್ಟರ್ ರಾಜ್ ಫ್ಯಾಮಿಲಿ. ಸೇಮ್ ಟ್ಯೂ ಸೂಪರ್ 100%. ಮೂವಿ ಚೆನ್ನಾಗಿದೆ, ಅವ್ರ ಆಕ್ಟಿಂಗ್ ಚೆನ್ನಾಗೈತೆ. ಸೂಪರ್ ಮೂವಿ ಇವರು. ಏನು ಆ್ಯಕ್ಟಿಂಗ್ ಯುವರಾಜ್ ಕುಮಾರ್ ಸೂಪರ್, ಒಬ್ರಿಗಿಂತ ಒಬ್ರು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಕ್ಲೈಮ್ಯಾಕ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆ್ಯಕ್ಷನ್ಸ್ ಇದೆ. ಪುನೀತ್ ಥರನೇ ನೀಟಾಗಿ ಒಳ್ಳೆ ಓ ಖಂಡಿತ 100%. ಸ್ವಲ್ಪ ಅದೇ ಸ್ಟೈಲಲ್ಲಿ ಹೋಗಿದೆ, ಬಟ್ ತುಂಬ ಚೆನ್ನಾಗಿ ಬಂದಿದೆಮ್ಮ. ಥ್ಯಾಂಕ್ ಯು ವೆರಿ ಮಚ್. ಸಂಪದ ಸಕಲಾಗಿ ಮಾಡಿದ್ದಾರೆ. ಆಕ್ಟಿಂಗ್ ಸೂಪರ್ ಸೂಪರ್, ಎಲ್ಲರೂ ಸೂಪರ್ ಆಗಿ. ಓ ಈಗ ಸೂಪರ್ ಹಿಟ್. ಸೂಪರ್ ಇಲ್ಲ ಸೂಪರ್ ಹಿಟ್ ಇನ್ನೂ ಚೆನ್ನಾಗಾಗುತ್ತೆ. ಮೆಸೇಜ್ ತುಂಬಾ ಚೆನ್ನಾಗಿದೆ. ಸೂಪರ್ ಆಗಿದೆ. ಡಾನ್ಸ್, ಸ್ಟೋರಿ ಲೈನ್ ತುಂಬಾ ಚೆನ್ನಾಗಿದೆ. ಐ ಫೀಲ್ ಲೈಕ್ ಜನರಿಗೆ ತುಂಬಾ ಇಷ್ಟ ಆಗೋ ಥರ ಮೂವಿ, ಮಾಸ್ ಮೂವಿ. ಜಾಕಿ ಲೆವೆಲ್ಗಿಂತ ಜಾಸ್ತಿ ಹಿಟ್ ಆಗ್ಬೋದು. ಮೂವಿ ಚೆನ್ನಾಗಿತ್ತು, ಎಲ್ಲರೂ ಬಂದು ನೋಡಬೇಕು. ಹೀರೋಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಹೀರೋಯಿನ್ಸು ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ಇಸ್ ನೈಸ್, ದೇ ಹ್ಯಾವ್ ಡನ್ ಅ ನೈಸ್ ಎಫರ್ಟ್. ಆಲ್ ದಿ ಬೆಸ್ಟ್. ಸೂಪರ್ ಆಗಿತ್ತು. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಲೇಬೇಕು. ಫುಲ್ ಎಂಜಾಯ್ ಮಾಡ್ತೀರಾ. ಮೂವಿ ನೀವು ಎಮೋಷನಲ್ ಕಂಟೆಂಟು ಇದೆ, ರೌಡಿಸಮು ಇದೆ, ಎಲ್ಲ ಥರ ಸೆಂಟಿಮೆಂಟು ಈ ಸಿನಿಮಾದಲ್ಲಿ ನೀವು ನೋಡ್ಬೋದು. ಇಲ್ಲ, ಕಥೆನೇ ಬೇರೆ ಇದೆ. ಯಾ ಚೆನ್ನಾಗಿತ್ತಣ್ಣ, ಚೆನ್ನಾಗ್ಯದ, ಪರವಾಗಿಲ್ಲ, ನೋಡ್ಬೋದು. ಸರ್, ಅಂಡರ್ವರ್ಲ್ಡ್ ಮೂವಿ ಸಖತ್ತಾಗಿದೆ. ಸಿನಿಮಾದಲ್ಲಿ ಹಾಡುಗಳು ಅದ್ಭುತವಾಗಿದೆ, ಮತ್ತು ಫೈಟ್ಸು, ಚಿಂದಿ ಚಿತ್ರಣ, ಡ್ಯಾನ್ಸು ಅಲ್ಟಿಮೇಟ್ ಆಗಿದೆ. ಟೋಟಲಿ ಫಿಲ್ಮ್ ಹೇಳಬೇಕಂದ್ರೆ ತುಂಬ ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ. ಆದಿತ್ಯ ಸರ್ ಅಂತೂ ಸೂಪರ್ ಆಕ್ಟ್ ಮಾಡಿದ್ದಾರೆ. ಜೈ ಯುವ ಬಾಸ್. ಬಂದವ್ರೆ, ಸೂಪರಾಗಿ ಬಂದವ್ರೆ. ಜಾಕಿ ಏನೋ ಎಲ್ಲ ಪಿಕ್ಚರು ಓಮು ಎಲ್ಲ ಒಂಥರ ವಿಚಿತ್ರ ತೆಗೆದ್ರೆ ಸಖತ್ ಪಿಕ್ಚರು, ಸೂಪರ್ ಪಿಕ್ಚರ್ ಗುರು. ನಮ್ಮ ಯುವ ಸೂಪರ್, ಯಾವುದು ಸೂಪರ್ ಗುರು. ಆ ಕಡೆ ಬಾ. ಸಿನಿಮಾ ಅಂತೂ ನಿಜವಾಗ್ಲೂ ಹೇಳ್ತೀನಿ, ತುಂಬ ದಿನಗಳಾದಮೇಲೆ, ತುಂಬ ವರ್ಷಗಳಾದಮೇಲೆ ಯುವರಾಜ್ ಕುಮಾರ್ದು ಎರಡನೇ ಸಿನಿಮಾ ಸಕ್ಕತ್ತಾಗಿ ಬಂದಿದೆ. ಪ್ರತಿಯೊಬ್ಬರು ಊರು ಬಿಟ್ಟು ಹೋದಾದ್ಮೇಲೆ ಬೆಂಗಳೂರಲ್ಲಿ ಎಷ್ಟು ಕಷ್ಟಗಳನ್ನ ಎದುರಿಸ್ತಾರೆ ಮತ್ತು ಎಷ್ಟು ಕೆಟ್ಟ ದಾರಿಗಳಿಗೆ ಹಿಡಿತಾರೆ ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮಂಥ ಹುಡುಗರಿಗೆ ಒಂದು ಅದ್ಭುತವಾದ ಸಿನಿಮಾ ಅಂತಲೇ ಹೇಳ್ಬೋದು. ಈಗ ತಾನೇ ತುಂಬ ಒಳ್ಳೆ ವಿಷಯ, ಗೌರ್ಮೆಂಟಿಂದ ಎಲ್ಲ ಸಿನಿಮಾ ಥಿಯೇಟ್ರ್ ಎಲ್ಲ ಮಾಲ್ಗಳಲ್ಲೂ ಥಿಯೇಟ್ರಲ್ಲಿ ನೋಡೋಕ್ಕೆ ಕೆಲವ್ರಿಗೆ ಇಷ್ಟ ಇರೋಲ್ಲ. ಮಾಲ್ಗಳಲ್ಲಿ 200 ರೂಪಾಯಿಗೆ ಬರೀ ಕನ್ನಡ ಸಿನಿಮಾಗಳನ್ನೆಲ್ಲ, ಎಲ್ಲ ಭಾಷೆ ಸಿನಿಮಾಗಳು ನೋಡ್ಬೋದು. ಕನ್ನಡ ಸಿನಿಮಾಗಳನ್ನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಜಾಗಿ ಥರ ಇಲ್ಲ ಬ್ರದರ್, ಜಾಗಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಜಾಗಿನೇ ಬೇರೆ ಕತೆ ಹೋಗುತ್ತೆ, ಎಕ್ಕನೇ ಬೇರೆ ಕತೆ ಹೋಗುತ್ತೆ. ಖಂಡಿತವಲ್ಲೂ ಒಂದು ಅದ್ಭುತವಾದಂಥ ಕತೆ ಇರೋ ಸಿನಿಮಾ. ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲಲ್ಲಿದೆ. ಫಸ್ಟ್ ಹಾಫ್ ಅಂತೂ ಕಣ್ಣಲ್ಲಿ ನೀರು ಬರೋಂತೂ ಪಕ್ಕಾ ಗ್ಯಾರಂಟಿ. ಸೆಕೆಂಡ್ ಹಾಫು ಮಸ್ತಾಗಿ ಮಾಸಾಗಿ ಯುವ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಿನಿಮಾ. ಸೂಪರ್ ಅಣ್ಣ, ಮೂವಿ ಅಂತೂ ಸೂಪರ್ ಆಗಿದೆ, ಸಖತ್ತಾಗಿರೋ ಮೂವಿ. ಸೊ ಇದರಲ್ಲಿ ಏನಂತಂತಂದರೆ ಎಲ್ಲ ಫ್ಯಾಮಿಲಿ ಬಂದು ನೋಡುವಂಥ ಮೂವಿ ಆಗಿದೆ. ಸೊ ನಾವು ಇಷ್ಟೊಂದು ದಿನ ಕಾಯ್ತಾ ಇದ್ದೀವಿ, ಯಾವ್ದು ಮೂವಿ ಬರುತ್ತೆ ಅಂತೇಳಿ. ಅದು ನಮ್ಮ ಯುವ ಅಣ್ಣ ಅವ್ರದ್ದು ಸೆಕೆಂಡ್ ಮೂವಿ, ಎಕ್ಕ ಮೂವಿ ಇಷ್ಟೊಂದು ಸ್ಪೆಷಲ್ ಆಗಿ ಆ್ಯಂಡ್ ಇಷ್ಟೊಂದು ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡುತ್ತೆ ಅಂತ ನಾವು ಅಂದ್ಕೊಂಡಿದ್ದಿಲ್ಲ. ಸೊ ನಾವು ಅಭಿಮಾನಿಗಳು ಕೋಲರ್ ಮೇಲೆ ಎತ್ಕೊಂಡು ಹೋಗುವಂಥ ಸಿನಿಮಾನ ಕೊಟ್ಟಿದ್ದಾರೆ. ಯುವ ಅಣ್ಣನಿಗೆ ಒಳ್ಳೇದಾಗಲಿ, ಹಾಗೆ ರಾಜವಂಶ ಫ್ಯಾಮಿಲಿ ಇನ್ನೂ ಬೆಳೀಲಿ. ನಾವು ಅಪವಾಸ ಇಲ್ಲ ಅಂತ ನಾವು ಯಾವತ್ತೂ ಅಂದ್ಕೊಳ್ಳಲ್ಲ, ಯಾಕೆ ಅಂತಂದರೆ ಇನ್ನೂ ನಮ್ಮ ಜೊತೆಯಲ್ಲಿ ನಮ್ಮ ರಾಜವಂಶದ ಫ್ಯಾಮಿಲೀಸ್ ಇದೆ. ಸೊ ಯುವ ಅಣ್ಣ ಆಗಿರಲಿ, ವಿನಯ ಅಣ್ಣ ಆಗಿರಲಿ, ನಮ್ಮ ಶಿವಣ್ಣವರಾಗಲಿ, ಎಲ್ರಿಗೂ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಫಸ್ಟ್ ಎಲ್ಲರಿದ್ರು ನಾವು ದುಬೈಲಿದ್ರು ಕೂಡ ನಾವು ಹೋಗಿ ನಮ್ಮ ಸಿನಿಮಾನ ನೋಡ್ತೀವಿ, ನಾವು ಕನ್ನಡ ಇಂಡಸ್ಟ್ರಿ. ಹಾಗೆ ಅಂತ ಎಲ್ಲರೂ ಯಾವುದು ಫಿಲ್ಮ್ ನೋಡೋಂಥ ಎಲ್ಲ ಫಿಲ್ಮ್ ನೋಡ್ತೀವಿ. ನಮ್ಮ ರಾಜವಂಶನ ನಾವತ್ತು ಬಿಟ್ಕೊಳ್ಳಲ್ಲ. ಜೈ ಅಪ್ಪು ಬಾಸ್. ಹೌದು, ಆ್ಯಕ್ಚುಲಿ ಲಾಕ್ಡೌನ್ ಆದಮೇಲೆ 400 ಸಿನಿಮಾಗಳು ರಿಲೀಸ್ ಆಯಿತು. ಆ 400 ಸಿನಿಮಾಗಳಲ್ಲಿ 5 ಸಿನಿಮಾಗಳೇ ಹಿಟ್ಟಾಗಿತ್ತು. ಯಾವಾಗಲೂ ನಮಗೆ ಬೇಜಾರಾಯಿತು. ನಾನೊಬ್ಬ ನಿರ್ದೇಶಕನಾಗಿ ನಂಗೆ ತುಂಬ ಬೇಜಾರಾಗ್ತಿತ್ತು, ಏನಪ್ಪ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾಗಳನ್ನೆಲ್ಲ ನೋಡ್ತಾ ಇಲ್ವಲ್ಲ, ಏನು ಎತ್ತ ಅಂದ್ಬಿಟ್ಟು. ಆದರೆ ಎಕ್ಕ ಬಂದಮೇಲೆ ಆ ನಂಬಿಕೆನ ಉಳಿಸ್ತು. ಯಾಕಂದರೆ ಇಷ್ಟು ಜನ ಕನ್ನಡಿಗರು ಈ ನಮ್ಮ ಸಿನಿಮಾನ ಬಂದು ನೋಡಿ ಇಷ್ಟು ಪ್ರೋತ್ಸಾಹಿಸ್ತಾರೆ ಇದ್ದಾಗ ನಮ್ಮಂಥ ನಿರ್ದೇಶಕರಿಗೆ ತಿರ್ಗಾ ನಂಬಿಕೆ ಬರುತ್ತೆ, ಓಕೆ ನಿರ್ಮಾಪಕರು ನಮ್ಮನ್ನ ಸಿನಿಮಾಗಳನ್ನ ನೋಡ್ಬೋದು, ನೋಡೋದಕ್ಕೆ ನಾವು ಸಿನಿಮಾಗಳನ್ನ ಮಾಡ್ಬೋದು ಅಂತ. ಬಟ್ ಇವತ್ತಿಗೆ ಏನಾಗ್ತಿದೆ ಅಂದರೆ
ನಮ್ಮ ಕನ್ನಡಿಗರು ಕನ್ನಡ ಸಿನಿಮಾನ ಥಿಯೇಟ್ರ್ಗಂತ ಬಂದು ನೋಡೋದಕ್ಕೆ ತುಂಬ ಕಷ್ಟವಾಗಿದೆ. ಆ್ಯಂಡ್ ಎಲ್ಲ ಸೋಷಿಯಲ್ ಮೀಡಿಯಾದವರಾಗಿರ್ಬೋದು ಆ್ಯಂಡ್ ರಿವ್ಯೂವರ್ಸ್ ಆಗಿರ್ಬೋದು ಎಲ್ಲ ಸಿನಿಮಾಗಳನ್ನ ಬಂದು ಥಿಯೇಟ್ರ್ ಮುಂದೆ ನೋಡಬೇಕಂತ ನಾನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುನಿಲ್ ಅಂತ. ನಾವು ಇದು ಎಕ್ಕ ಮೂವಿ ನೋಡಿದಾಗ ನಮಗೂ ಅನಿಸಿತ್ತು, ಒಂದು ಮಾಡಿದಾಗ ಅನಿಸ್ಲಿಲ್ಲ, ಥಿಯೇಟ್ರ್ ಹತ್ರ ಬಂದು ಕೂತಾಗ ಮೈಯೆಲ್ಲ ಒಂಥರ ಜುಮ್ ಅನಿಸ್ತು. ಹಾಗೆ ನಮಗೊಂದು ರೋಹಿತ್ ಸರ್ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ, ಸರ್ ಫ್ರೆಂಡ್ ಕ್ಯಾರೆಕ್ಟರ್ ಆಗಿ. ಹಾಗೆ ಸರ್ಗೆ ಒಂದು ಧನ್ಯವಾದ ಹೇಳ್ತೀನಿ. ಹಾಗೆ ಪಿಕ್ಚರ್ ಬಂದು ಎಲ್ಲರೂ ಥಿಯೇಟ್ರಿಗೆ ನೋಡಿ, ಹಾಗೆ ಸಪೋರ್ಟ್ ಮಾಡಿ ನಮ್ಮಂಥ ಕಲಾವಿದರಿಗೆ. ಹಾಗೆ ನಾವು ಸೀರಿಯಲ್ ಮೂವಿ ಎಲ್ಲ ಮಾಡ್ತಿರ್ತೀವಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ಚಿಪ್ಪರ್ ಹತ್ರ ಹೇಳ್ದು ಮಾಡೋಂಗಿದೆ ಪಿಕ್ಚರ್, ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ. ಥ್ಯಾಂಕ್ ಯು.